ನಮಸ್ತೆ ನನ್ನ ಆತ್ಮೀಯರಿಗೆ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ವಾದಿಷ್ಟಕರವಾಗಿರುವಂಥ, ದೇಹಕ್ಕೆ ತಂಪಾಗಿರುವಂತಹ ಒಂದು ರೆಸಿಪಿ ಜೊತೆಗೆ ಬಂದಿದ್ದೇನೆ. ಯಾವುದಂತ ವಿಚಾರ ಮಾಡ್ತಾ ಇದ್ದೀರಾ? ಪಕ್ಕಾ ಹಳ್ಳಿ ಸೊಗಡಿನ ರೆಸಿಪಿ ಅಂತಂದರೆ ತಪ್ಪಾಗಲಾರದು. ಇದು ಏನಂತ ವಿಚಾರ ಮಾಡ್ತಾ ಇದ್ದೀರಾ? ಇದು ಜೋಳದ ಅಂಬಲಿ. ಜೋಳದ ಅಂಬಲಿ ಮಾಡ್ಕೊಳ್ಳೋದು ತುಂಬಾ ಸುಲಭ, ಕುಡಿಯೋದು ಕೂಡ ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ, ಜೋಳದ ಅಂಬಲಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ಜೋಳದ ಅಂಬಲಿಗೆ 1 ಕಪ್ ಆಗೋಷ್ಟು ಮೊಸರು ಇದ್ದರೆ ಸಾಕು, ನಾವು ಆರಾಮಾಗಿ ಜೋಳದ ಅಂಬಲಿನ ಮಾಡ್ಕೊಳ್ಬೋದು. ನಾನು ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿನಿಂದ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾನು ಮಜ್ಜಿಗೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಜಸ್ಟ್ 1 ಕಪ್ ಮೊಸರು ಇದ್ದರೆ ಸಾಕು, ಆರಾಮಾಗಿ ನೀವು ಒಬ್ರಿಗಾಗುವಷ್ಟು ಅಂಬಲಿನ ಮಾಡ್ಕೊಳ್ಬಹುದು. ಇದು ಚೆನ್ನಾಗಿ ಕಟ್ಟಿದ್ದು ಮಜ್ಜಿಗೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ತಿಳಿ ಆದರೆ ಸಾಕು, ಅಂಬಲಿ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿಬಿಡುತ್ತೆ. ಇವಾಗ ನಾನು ಇದನ್ನು ಒಂದು ಗ್ಲಾಸ್ಗೆ ತೆಗಿತಾ ಇದ್ದೀನಿ. ನೋಡಿ, ಈ ಜೋಳದ ಅಂಬಲಿ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ. ಜಸ್ಟ್ ಒಂದು 5 ನಿಮಿಷಗಳವರೆಗೆ ನಿಮಗೆ ಸಮಯ ಇತ್ತು ಅಂದರೆ ಸಾಕು, ಆರಾಮಾಗಿ ನೀವು ಜೋಳದ ಅಂಬಲಿನ ಮಾಡ್ಕೊಂಡು ಕುಡಿಬೋದು. ಮತ್ತು ನಾನು ಅದೇ ಬೌಲ್ಗೆ ಒಂದು 2 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಸ್ಪೂನ್ ಆಗೋಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ನೀರು ಕೂಡ ನೀವು ಜಾಸ್ತಿನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಆನಂತರ ಕುದಿಸ್ಕೊಳಕ್ಕೆ ಇಟ್ಕೊಳ್ತೀನಿ. ಯಾಕಂತಂದರೆ ನಾವು ಕುದಿಸ್ಕೊಳ್ತಾ ಇರುವಾಗಲೇ ಹಿಟ್ಟು ಹಾಕ್ಕೊಂಡಿವು ಅಂತಂದರೆ ಗಂಟಾಗಿ ಆಗಿಬಿಡುತ್ತೆ, ಅಂಬಲಿ ಅಷ್ಟು ಸರಿ ಆಗೋದಿಲ್ಲ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೇವು ಅಂತಂದರೆ ಆರಾಮಾಗಿ ನಾವು ಅಂಬಲಿನ ಮಾಡ್ಕೊಳ್ಬಹುದು. ನೋಡಿ, ಇವಾಗ ನೀರು ಮತ್ತು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆ ಈ ಕಡೆ ಒಂದು ಕುಟ್ಟಾಣಿನ ತೆಗೆದುಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆನ ಕುಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಜೀರಿಗೆ ತರಿಯಾಗಿ ಕುಟ್ಕೊಂಡು ಹಾಕ್ಕೊಂಡಿವು ಅಂತಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತರಿಯಾಗಿ ಕುಟ್ಕೊಂಡಿದ್ದೀನಿ. ಈ ಜೀರಿಗೆಯನ್ನು ನಾನು ಜೋಳದ ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀನಲ್ವ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಇದಕ್ಕೆ ಒಂದು 7ರಿಂದ 8ರಷ್ಟು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೆ, ಅದನ್ನು ಕೂಡ ಕುಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನೀವು ಇದಕ್ಕೆ ಶುಂಠಿನೂ ಕೂಡ ಕುಟ್ಕೊಂಡು ಹಾಕ್ಕೊಳ್ಬೋದು, ಆವಾಗೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕೂಡ ತರಿಯಾಗಿ ಕುಟ್ಕೊಳ್ಳಿ. ತರಿಯಾಗಿ ಕುಟ್ಕೊಂಡು ಮತ್ತು ಜೋಳದ ಹಿಟ್ಟಿಗೆ ನೀರನ್ನೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಜೋಳದ ಅಂಬಲಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಸುಲಭನೋ ದೇಹಕ್ಕೂ ಕೂಡ ಅಷ್ಟೇ ಆರೋಗ್ಯಕರವಾಗಿರುತ್ತೆ ಮತ್ತು ಅಷ್ಟೇ ತಂಪಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿ, ಇವಾಗ ಕುಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಆಮೇಲೆ ನಾವು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಮೊದಲಿಗೆ ನಾವು ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿವಿ ಅಂತಂದರೆ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭವಾಗಿಬಿಡುತ್ತೆ. ಯಾವುದೇ ರೀತಿ ಗಂಟೂ ಆಗೋದಿಲ್ಲ, ಅಂಬಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಅಂಬಲಿ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೆ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಮತ್ತು ಜಾಸ್ತಿ ಗಟ್ಟಿ ಆಗೋವರೆಗೆ ಏನು ಕುದಿಸ್ಕೊಳ್ಳೋದು ಬೇಡ, ಮೀಡಿಯಮ್ ಆಗಿ ಗಟ್ಟಿಯಾಗಿದ್ದರೆ ಸಾಕು. ನೋಡಿ, ಈ ಅಂಬಲಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಸುಲಭನೋ ಕುಡಿಯೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ದೇಹಕ್ಕೆ ತಂಪಾಗಿರುವಂತಹ ರೆಸಿಪಿ ಅಂತಂದರೆ ತಪ್ಪಾಗಲಾರದು. ಈ ಬೇಸಿಗೆ ಕಾಲದಲ್ಲಿ ಅಂತೂ ಈ ರೀತಿಯಾಗಿ ಅಂಬಲಿ ಕುಡಿದ್ರಿ ಅಂತಂದರೆ ನಿಮ್ಮ ದೇಹನೂ ಕೂಡ ತುಂಬ ತಂಪಾಗಿರುತ್ತೆ. ಹೊರಗಿನಲ್ಲಿರುವಂತಹ ಯಾವುದಾದ್ರೂ ಕೂಲ್ ಡ್ರಿಂಕ್ಸ್ ತಂದು ಕುಡಿಯೋದಕ್ಕಿಂತ ಮನೆಯಲ್ಲಿನೇ ಈ ರೀತಿಯಾಗಿ ಅಂಬಲಿ ಮಾಡ್ಕೊಂಡು ಕುಡೀರಿ, ದೇಹ ತಂಪಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿಯಾಗಿ ಗಟ್ಟಿಯಾದ ನಂತರ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 2 ಸೆಕೆಂಡ್ವರೆಗೆ ಹಾಗೆ ಬಿಟ್ಕೊಂಡು ಬಿಡೋಣ. ಒಂದು 2 ಸೆಕೆಂಡ್ ಆದ ನಂತರ ನೋಡಿ, ಅಂಬಲಿ ಸೂಪರಾಗಿ ರೆಡಿಯಾಗಿದೆ. ನೋಡಿ, ಇವಾಗ ಜೋಳದ ಅಂಬಲಿ ರೆಡಿ ಆಗಿಬಿಡ್ತು. ಇದಕ್ಕೆ ನಾವು ಮೊದಲಿಗೆ ಮಜ್ಜಿಗೆ ಏನು ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕೊನೆಯದಾಗಿ ಹಾಕ್ಕೊಂಡು ಕುಡಿತಾ ಇದ್ದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮೊದಲಿಗೆ ಕುದಿಸ್ಕೊಳ್ಳುವಾಗ ಹಾಕ್ಕೊಳಕ್ಕೆ ಹೋಗಬೇಡಿ, ಕೊನೆಯದಾಗಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟು ಸೂಪರಾಗಿರುತ್ತೆ. ಇವಾಗ ಅಂಬಲಿ ಅಂತೂ ರೆಡಿ ಆಗಿಬಿಡ್ತು. ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಕೊತ್ತಂಬರಿ ಕಟ್ ಮಾಡ್ಕೊಂಡಿರುವಂತಹ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಕುಡಿತಾ ಇದ್ರಿ, ವಾವ್, ಸೂಪರ್ ಆಗಿರುತ್ತೆ, ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಜೋಳದ ಅಂಬಲಿನ ಮಾಡ್ಕೊಳ್ಬೋದು ಅನ್ನೋದನ್ನು. ಜಸ್ಟ್ ನಿಮ್ಮ ಹತ್ರ ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಸೂಪರಾಗಿ ದೇಹಕ್ಕೆ ತಂಪಾಗಿರುವಂತಹ ಒಂದೊಳ್ಳೆ ಆರೋಗ್ಯಕರವಾಗಿರುವಂತಹ ಅಂಬಲಿನ ಮಾಡ್ಕೊಂಡು ಕುಡಿಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರನಾದರೂ ನೀವು ಟ್ರೈ ಮಾಡಿ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಜೋಳದ ಅಂಬಲಿನ ಈ ಬೇಸಿಗೆಗೆ ಮಾಡಿಕೊಂಡು ಕುಡಿಬಹುದು ಅನ್ನೋದನ್ನು. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಅಂಬಲಿ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹೀಗೆ ಮುಂದಿನ ಹೊಸ ವೀಡಿಯೋನಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.